ಒಂದು ಸಣ್ಣ ಹಳ್ಳಿಯಲ್ಲಿ ಶ್ಯಾಮಲಾ ಎಂಬ ಹೆಣ್ಣು ಮಗಳು ವಾಸವಾಗಿದ್ದಳು. ಆಕೆಯ ಬಳಿ ಒಂದು ಚಿನ್ನದ ನಾಣ್ಯವಿತ್ತು. ಆ ನಾಣ್ಯವನ್ನು ಆಕೆ ಬಹು ಜೋಪಾನದಿಂದ ಕಾಪಾಡಿಕೊಂಡಿದ್ದಳು. ಆದರೆ ಒಂದು ದಿನ ತಾನು ಕೆಲಸವನ್ನು ಮಾಡುತ್ತಿರುವಾಗ ಎಲ್ಲಿಯೋ ಆಕೆ ಅದನ್ನು ಕಳೆದುಕೊಂಡಳು. ಬೆಲೆಬಾಳುವ ಚಿನ್ನದ ನಾಣ್ಯವನ್ನು ಕಳೆದುಕೊಂಡ ಶ್ಯಾಮಲೆಯು ಅದನ್ನು ಎಲ್ಲೆಂದರಲ್ಲಿ ಹುಡುಕತೊಡಗಿದಳು. ತನ್ನ ಮನೆಯ ಒಳಗೆ ಹೊರಗೆ ಎಲ್ಲ ಕಡೆ ಹುಡುಕಿದರೂ ಆ ನಾಣ್ಯ ಸಿಗಲೇ ಇಲ್ಲ. ಹೀಗೆ ಕೆಲವು ದಿನಗಳು ಉರುಳಿದವು. ಇವಳು ಚಿನ್ನದ ನಾಣ್ಯವನ್ನು ಕಳೆದುಕೊಂಡ ಸುದ್ದಿಯು ಇಡೀ ಗ್ರಾಮದಲ್ಲೆಲ್ಲ ಹರಡಿತು. ಆಕೆಯ ಗೆಳೆಯರು, ನೆರೆಹೊರೆಯವರು ಆಕೆಯ ಸಹಾಯಕ್ಕೆ ಬಂದು ಹುಡುಕತೊಡಗಿದರು. ಆದರೂ ಸಹ ಚಿನ್ನದ ನಾಣ್ಯ ದೊರೆಯಲಿಲ್ಲ. ಹೀಗಿರುವಾಗ ಅದೇ ಊರಿನ ಒಬ್ಬ ವಯಸ್ಸಾಗಿರುವ ವ್ಯಕ್ತಿ ಆಕೆಯ ಸಹಾಯಕ್ಕೆಂದು ಆಕೆಯ ಮನೆಗೆ ಆಗಮಿಸಿದ. ಆಗ ಅವಳು ಮನೆಯಲ್ಲಿ ಪುನಃ ಚಿನ್ನದ ನಾಣ್ಯವನ್ನು ಹುಡುಕುತ್ತಿದ್ದಳು. ಆತನು ಆಕೆಗೆ ಸಹಾಯ ಮಾಡುವ ಸಲುವಾಗಿ ಹೀಗೆಂದನು: ನನ್ನ ಪ್ರೀತಿಯ ಸಹೋದರಿಯೇ, ನೀನು ಸ್ವಲ್ಪ ಹೊತ್ತು ಸಮಾಧಾನದಿಂದ ಯೋಚಿಸಿ ಆಮೇಲೆ ಹುಡುಕುವುದು ಸೂಕ್ತ ಎಂದು ನಾನು ಭಾವಿಸುತ್ತೇನೆ ಎಂದನು. ಅದಕ್ಕೆ ಅವಳು, ಇಲ್ಲ, ನನ್ನ ಚಿನ್ನದ ನಾಣ್ಯ ಅತ್ಯಂತ ಬೆಲೆಬಾಳುವಂಥದ್ದು, ಅದನ್ನು ನಾನು ಹುಡುಕುವವರೆಗೂ ವಿಶ್ರಮಿಸುವುದಿಲ್ಲ ಎಂದಳು. ಅವಳ ಮಾತನ್ನು ಕೇಳಿದಂತಹ ಅಜ್ಜನು, ಆಯಿತು, ನಾನು ನಿನಗೆ ಸಹಾಯ ಮಾಡಲೆಂದು ಬಂದಿದ್ದೇನೆ. ನಾನು ಒಂದು ಸಲಹೆಯನ್ನು ಕೊಡುತ್ತೇನೆ. ಆ ಸಲಹೆಯಂತೆ ನೀನು ಮಾಡಿದರೆ ನಿನ್ನ ಚಿನ್ನದ ನಾಣ್ಯ ಸಿಗಬಹುದು ಎಂದನು. ನೋಡು, ಸಮಾಧಾನವಾಗಿ ಕುಳಿತುಕೊಂಡು ಕೊನೆಯ ಬಾರಿ ನೀನು ಚಿನ್ನದ ನಾಣ್ಯವನ್ನು ಎಲ್ಲಿ ನೋಡಿದೆ ಅಥವಾ ಎಲ್ಲಿತ್ತು ಎಂಬುದನ್ನು ನೆನಪಿಸಿಕೊಳ್ಳಲು ಸಾಧ್ಯವಾಗುವುದೇ ನಿನಗೆ ಎಂದನು. ಆ ವೃದ್ಧನ ಮಾತಿನಂತೆ ಅವಳು ಸ್ವಲ್ಪ ಹೊತ್ತು ವಿಶ್ರಾಂತಿ ಪಡೆದು ಕಣ್ಣುಗಳನ್ನು ಮುಚ್ಚಿಕೊಂಡು ಕಳೆದು ಹೋದ ದಿನದಲ್ಲಿ ಏನೆಲ್ಲ ಮಾಡಿದೆ ಎಂಬುದನ್ನು ಆಲೋಚಿಸಲಾರಂಭಿಸಿದಳು. ಆಗ ಆಕೆಗೆ ದಿಢೀರನೆ ಒಂದು ವಿಷಯ ನೆನಪಾಯಿತು. ಅವಳು ಆ ದಿನ ಅಂಗಡಿಗೆ ಹೋಗಿದ್ದಳು. ತನ್ನ ದುಡ್ಡಿನ ಜೊತೆಯಲ್ಲಿಯೇ ಆ ಚಿನ್ನದ ನಾಣ್ಯವನ್ನು ತೆಗೆದುಕೊಂಡು ಹೋಗಿದ್ದಳು. ಹಾಗಾಗಿ ಕೊನೆಯ ಬಾರಿ ಆ ಚಿನ್ನದ ನಾಣ್ಯವನ್ನು ಅವಳು ಅಂಗಡಿಗೆ ಹೋಗಬೇಕಾದರೆ ತನ್ನ ಬಳಿ ಇದ್ದಿತು ಎಂಬುದನ್ನು ನೆನಪು ಮಾಡಿಕೊಂಡಳು. ಆಗ ಅಜ್ಜನು, ನೋಡು, ಕೊನೆಯ ಬಾರಿ ಎಲ್ಲಿತ್ತು ಎಂಬುದನ್ನು ನಿನಗೆ ಯೋಚಿಸಲು ಸಾಧ್ಯವಾಗಿರುವುದರಿಂದ ನೀನೇಕೆ ಇಲ್ಲಿ ಹುಡುಕುವ ಬದಲು ಅಂಗಡಿಯ ಬಳಿ ಅಥವಾ ಅಂಗಡಿಯವನ ಹತ್ತಿರ ವಿಚಾರಿಸಬಾರದು ಎಂದನು. ತಕ್ಷಣವೇ ತನ್ನ ಹೊಸ ಆಲೋಚನೆಯಿಂದ ಹೊಳೆದಂತಹ ಜ್ಞಾನದಿಂದ ಅವಳು ಅಂಗಡಿಯ ಕಡೆಗೆ ಧಾವಿಸಿ ಬಂದಳು. ಶ್ಯಾಮಲ ಅಂಗಡಿಯವನ ಬಳಿ ಬಂದು, ಅಣ್ಣ, ನಾನು ಕೆಲವು ದಿನಗಳ ಹಿಂದೆ ನಿನ್ನ ಅಂಗಡಿಗೆ ಬಂದಿದ್ದೇನು. ನಾನು ಚಿನ್ನದ ನಾಣ್ಯವನ್ನು ಕಳೆದುಕೊಂಡಿರುವೆ. ಅದೇನಾದರೂ ನಿನ್ನ ಬಳಿ ಕೊಟ್ಟಿರುವೆನೇ ಅಥವಾ ಇಲ್ಲೆಲ್ಲಾದರೂ ಸಿಕ್ಕೀತೆ ಎಂದು ಆತನನ್ನು ವಿಚಾರಿಸಿದಳು. ಅಂಗಡಿಯವನು ತುಂಬ ಒಳ್ಳೆಯ ಗುಣವಂತನಾಗಿದ್ದನು. ಅದಕ್ಕೆ ಅವನು ಹೀಗೆಂದನು: ನೀನು ನನ್ನ ಅಂಗಡಿಗೆ ಬಂದು ಹೋದ ನಂತರ ನಾನು ನಿನ್ನ ಆ ಚಿನ್ನದ ನಾಣ್ಯವನ್ನು ನೆಲದ ಮೇಲೆ ಬಿದ್ದುದನ್ನು ಕಂಡೆ. ನೀನು ಮತ್ತೆ ನನ್ನ ಅಂಗಡಿಗೆ ಬಂದಾಗ ಕೊಡಬೇಕೆಂದು ಅದನ್ನು ಹಾಗೇ ಇಟ್ಟುಕೊಂಡಿರುವೆ. ಇದೋ ನಿನ್ನ ಚಿನ್ನದ ನಾಣ್ಯ, ತೆಗೆದುಕೋ ಎಂದನು. ಕಳೆದು ಹೋದ ತನ್ನ ಚಿನ್ನದ ನಾಣ್ಯ ಸಿಕ್ಕಿದ್ದರಿಂದ ಅವಳಿಗೆ ತುಂಬ ಸಂತೋಷವಾಯಿತು. ಹಾಗೆಯೇ ಮನಪೂರ್ವಕವಾಗಿ ಅಂಗಡಿಯವನಿಗೆ ಕೃತಜ್ಞತೆಯನ್ನು ತಿಳಿಸಿ ತನ್ನ ಮನೆಗೆ ಹಿಂತಿರುಗಿದಳು. ಅವಳ ಮನೆಯಲ್ಲಿಯೇ ಕಾಯುತ್ತಿದ್ದಂತಹ ವೃದ್ಧನು ಅವಳ ಮನೆಗೆ ಹಿಂತಿರುಗಿದಾಗ ಅವಳಲ್ಲಿ ಉಂಟಾದಂಥ ಆನಂದವನ್ನು ಗಮನಿಸಿ, ನನ್ನ ಪ್ರೀತಿಯ ಸೋದರಿಯೇ, ನಿನ್ನ ನಾಣ್ಯವು ಎಂದಿಗೂ ನಿಜವಾಗಿ ಕಳೆದು ಹೋಗಿರಲಿಲ್ಲ. ಅದು ನಿನಗಾಗಿಯೇ ಎಲ್ಲಿಯೋ ಬಿದ್ದಿತ್ತು, ಅಲ್ಲೇ ಇದ್ದು ಕಾಯುತ್ತಿತ್ತು. ನಾವು ಕೆಲವು ಬಾರಿ ತುಂಬ ಗೊಂದಲದಲ್ಲಿ ಕಳೆದುಕೊಂಡಂತಹ ವಸ್ತುವನ್ನು ಹುಡುಕಿದಾಗ ಆ ವಸ್ತು ನಮ್ಮ ಮುಂದೆಯೇ ಇದ್ದರೂ ಕೂಡ ನಾವು ಗಮನಿಸುವುದಿಲ್ಲ. ಹಾಗಾಗಿ ಜೀವನದಲ್ಲಿ ಯಾವಾಗಲೂ ಸಮಾಧಾನ ಚಿತ್ತರಾಗಿರಬೇಕು. ಸಮಾಧಾನದಿಂದ ಯೋಚಿಸಿದಾಗ ಪ್ರತಿ ಸಮಸ್ಯೆಗೂ ಸಮೇತ ಒಂದು ಪರಿಹಾರ ಸಿಕ್ಕೇ ಸಿಗುತ್ತದೆ. ಅದು ನಮ್ಮಲ್ಲಿಯೇ ಇರುತ್ತದೆ ಎಂಬುದು ನನ್ನ ಮಾತಿನ ಅರ್ಥ ತಿಳಿಯಿತೆ ಎಂದನು. ಈ ಕಥೆಯು ನಮಗೆ ನಮ್ಮ ಜೀವನದಲ್ಲಿ ಸಮಾಧಾನದ ಮಹತ್ವ ಮತ್ತು ಅದರಿಂದ ನಮಗೆ ಸಿಗುವಂತಹ ಪ್ರತಿಫಲದ ಬಗ್ಗೆ ಸಾರಿ ಹೇಳುತ್ತದೆ. ನಮಗೆ ಯಾವುದೇ ಸವಾಲು ಅಥವಾ ಸಮಸ್ಯೆಗಳು ಬಂದರೂ ಸಮೇತ ಪ್ರಶಾಂತವಾದಂತಹ ಮನಸ್ಸಿನಿಂದ ಯೋಚಿಸಿದರೆ ಅದರ ಒಂದು ಪರಿಹಾರ ನಮ್ಮಲ್ಲಿ ದೊರೆಯುತ್ತದೆ ಎಂಬುದು ಈ ಒಂದು ಕಥೆಯ ನೀತಿಯಾಗಿದೆ.